ಕರ್ತನಿಗೆ ಶುಭಗಳು. ನಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ರಪ್ಪ? ಯೆಹೋಶುವ ಗ್ರಂಥದಲ್ಲಿ ಯೆಹೋಶುವ ದಿನ ತುಂಬಿದ ಮುದುಕನಾಗಲು ಯೆಹೋವ ಆತನಿಗೆ, ನೀನು ಈಗ ಮುದುಕನಾದಿ ಸ್ವಾಧೀನ ಮಾಡಿಕೊಳ್ಳತಕ್ಕ ದೇಶಗಳು ಇನ್ನೂ ಬಹಳ ಇರುತ್ತವೆ. ಅವು ಯಾವುದಾದರೂ ಐಗುಪ್ತ ದೇಶದಲ್ಲಿ ಈಚೆಗೆ ಶೀಹೋರು ಹಳ್ಳ ಮೊದಲಾಗಿ ಕನಾನು ದೇಶದವರೆಗೆ ನಿನ್ನ ಸರಿಹದ್ದುಗಳು, ಉತ್ತರ ಮರೆಯದಲ್ಲಿ ಕನಾನುವರೆಗೂ ಎಕ್ರೋನಿನ ಗಾಜಾ ಅಶ್ಲೋದು ಅಷ್ಟೇ. ನಮಗೆ ದೇವರು ಮಾತು ಪವಿತ್ರಾತ್ಮನು ಹೇಳ್ತಾ ಇದ್ದಾರೆ. ಇಂದಿನ ದಿವಸ ಯೆಹೋಶುವ, ನೀನು ಸ್ವಾಧೀನಪಡಿಸಿಕೊಂಡ ದೇಶಗಳು ಬಹು ವಿಸ್ತಾರವಾಗಿದ್ದಾವೆ ಅಂತ ಯೆಹೋವ ಯೆಹೋಶುವಗೆ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನು ಈ ವಾಕ್ಯವನ್ನು ಪವಿತ್ರಪಡಿಸಿ ಪರಿಶುದ್ಧಪಡಿಸಿ ನಮಗೆ ತಿಳಿಸುವ ಮುಖಾಂತರದ ವಾಕ್ಶಕ್ತಿಯಿಂದ ಏನು ಹೇಳ್ತಾ ಇದ್ದಾರೆ? ನೀನು ಸ್ವಾಧೀನ ಮಾಡ್ಕೋಬೇಕ ದೇಶ ಬಹಳ ಇದೆ. ನೀನು ಪವಿತ್ರಾತ್ಮಗೆ ಆಲಯವು, ನಿನ್ನ ಆಲಯದು ಪವಿತ್ರಾತ್ಮ ನಿನ್ನಲ್ಲಿದ್ದಾನೆ. ನೀನು ಭಾರತ ದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಭಾರತ ದೇಶ ಬಹು ಭಾಷೆಗಳಿಂದ ತುಂಬಿದ ದೇಶ. ಅದರಲ್ಲಿ ಇನ್ನೂ ಕಾಂಡಗಳಿದ್ದಾವೆ. ಸುವಾರ್ತೆ ಸಾರಬೇಕು. ದೇವರು ಮನೆಯನ್ನು, ನಿಮ್ಮ ಹೃದಯವನ್ನು ಪವಿತ್ರಗೊಳಿಸಬೇಕು. ಪರಿಶುದ್ಧಪಡಿಸಿ ನಿಮ್ಮ ಆಲಯವನ್ನು ಪರಿಮಳವಾಗಿ ಪ್ರಕಾಶಿಸಬೇಕು, ಪರಿಮಳದಿಂದ ತುಂಬಿಸಬೇಕು. ನೋಡ್ರಿ, ದೇವರ ಮಾತು ನಮ್ಮ ಹೃದಯದಲ್ಲಿ ಭಗವಾಗಿ ಉರಿಬೇಕು. ನಿನ್ನ ಹೃದಯದಲ್ಲಿ ವಾಕ್ಯವು ಉರಿದಾಗ ದೇವರು ನಿನ್ನ ಹತ್ರ ನೆಲೆಗೊಳ್ತಾನೆ. ಮನ್ನಾ ತಿಂದದ ದೇವರು ಆಕಾಶದಿಂದ ಮನ್ನಾನ ಸುರಿಸಿ ನಮ್ಮೆಲ್ಲರಿಗೆ ಹೊಟ್ಟೆ ತುಂಬುವ ಹಾಗೆ ಮಾಡಿದ್ದಾರೆ. ಏಕೆಂದರೆ ಅಲ್ಲಿ ಬೆಳೆಯುವುದಕ್ಕೆ ಏನೂ ಇಲ್ಲ, ಶಾಪಿಂಗ್ ಮಾಲ್ ಇಲ್ಲ. ಇಸ್ರಾಯೇಲ್ ಪ್ರಜೆಗಳು, ಲಕ್ಷಗಳ ಪ್ರಜೆಗಳು ಐಗುಪ್ತ ದೇಶದಿಂದ ಬಂದು ಕನಾನು ದೇಶ ಹೋಗುವವರೆಗೂ ಅವರಿಗೆ ಆಹಾರವನ್ನು ನೀಡಿದ್ದು ದೇವರು. ಇಂದಿನ ದಿವಸ ವಾಕ್ಯವು ನಮಗೆ ಹೃದಯದಲ್ಲಿ ಭದ್ರಪರಿಸಿ ಭಗವಾಗಿ ಉರಿಬೇಕು ಅಂತ ಯೇಸು ಕ್ರಿಸ್ತವರು ತಂದೆಯ ಬಳಿಯಲ್ಲಿ ಜ್ಞಾಪನೆ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಅವರು ಇಷ್ಟು ಕೆಲಸ ಮಾಡ್ತಾ ಇದ್ರೆ, ನಾವು ಸೈತಾನು ಏನಾದರೂ ಸ್ವಲ್ಪ ಗಡಿಬಿಡಿ ಮಾಡಿದರೆ, ಸೈತಾನು ನಿಮ್ಮ ಅಪಾರವಾದ ಸುಳ್ಳು ನಮ್ಮ ಮೇಲೆ ಹಾಕಿದಾಗ ಅಲ್ಲಿ ಸಿಗುವ ಒಂದು ನೋವು, ಆ ನೋವಿನ ಟೆನ್ಷನ್ ನಾವು ತಡ್ಕೊಳಕ್ಕಾಗಲ್ಲ. ನಿನಗೆ ವಿಶ್ವಾಸ ಬೇಕು, ವಿಶ್ವಾಸವಾಗಿ ನುಡಿಬೇಕು. ನಿನ್ನ ವಿಶ್ವಾಸದಲ್ಲಿ ನಿನ್ನ ಸರಿಹದ್ದುಗಳು ವಿಶಾಲ ಮಾಡಿಕೊಳ್ಬೇಕು. ನಿನ್ನ ಊಹೆಗಳು ತಲಂಪೆಗಳಲ್ಲಿ ಕೂಡ ಏನು ವಿಶ್ವಾಸದ ನಂಬಿಕೆ ಇರಬೇಕು. ವಿಶ್ವಾಸದ ತಲಂಪುಗಳು ನಿನ್ನ ಹೃದಯದಲ್ಲಿ ಇದ್ದರೆ ನೀನು ಯಾರ ಮಾತು ಲೆಕ್ಕ ಮಾಡಲ್ಲ. ಅವನು ಬಂದು ಗಡಿಬಿಡಿ ಮಾಡಿದ್ರು, ಸುಳ್ಳು
ತೀರ್ಪನ್ನು ನಮ್ಮ ಮೇಲೆ ನೋಯಿಸ್ಬೇಕಂತ ಏನೊಂದು ಮಾಡ್ತಾನೆ, ಏನಾದರೂ ಮಾಡ್ತಾನೆ. ಮನುಷ್ಯರಲ್ಲಿ, ಮನೆಯಲ್ಲಿ, ದೊಡ್ಡ ಮನುಷ್ಯರಲ್ಲಿ, ಎಲ್ಲ ವಿಷಯದಲ್ಲಿ ಏನಾದರೂ ಮಾಡಿ ದೇವರ ಮೇಲೆ ನೇರ ಒರೆಸ್ಬೇಕು. ಏನು ಮಾಡಿದೀಯ ದಾರು, ನನಗೆ ಏನು ಮಾಡಿದೀಯ ನೀನು? ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಸಾಲದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಏನು ನನಗೆ ಏನು ಮಾಡಿಲ್ಲ, ಎಲ್ಲ ದೇವರು ಮಾಡಿದ್ದು ನೆನಪಿಗೆ ಮಾಡ್ಕೋ. 103ನೇ ಕೀರ್ತನೆಯಲ್ಲಿ ದೇವರು ಮಾಡಿದ್ದು ಪ್ರತಿ ಅದ್ಭುತವನ್ನೂ ನೆನಪಿಗೆ ತಂದಿಕೋ. ದಿನವೂ ಅದ್ಭುತ ಕಾರ್ಯ ನೋಡ್ತೀಯಾ, ದಿನವೂ ಅದ್ಭುತ ಕಾರ್ಯಗಳಲ್ಲಿ ನಡೀತೀಯಾ, ದಿನವೂ ಅದ್ಭುತ ಕಾರ್ಯಗಳನ್ನು ನೀನು ಕಣ್ಣಾರ ನೋಡಿದ್ರು ದೇವರ ಮೇಲೆ ಸುಳ್ಳು ಹೊರಿಸುವುದಕ್ಕೆ ಏನು ಮಾಡಿದೀಯ ನನಗೆ ದೇವರು? ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಿ ನನಗೆ ಏನು ಮಾಡಿದಿ? ಅವನು ಏನಾದರೂ ಗಡಿಬಿಡಿ ಮಾಡಿಬಿಡ್ತಾನೆ. ಆ ಗಡಿಬಿಡಿ ಮಾಡಿದಾಗ ನಿನಗೆ ನಂಬಿಕೆ ಹೊರಟಾಗ್ಬಿಡುತ್ತೆ. ಸೈತಾನನು ನಿನ್ನನ್ನು ನುಂಗುವುದಕ್ಕೆ ದೇವರನ್ನ ಮೇಲೆ ಅಪಾರವಾದ ಕೆಟ್ಟ ಮಾತುಗಳನ್ನು ಆಡಿಸಿ ನಿನ್ನನ್ನು ಪ್ರೀತಿಯಿಂದ ದೂರ ಮಾಡಿ ನಿನಗೆ ಎಲ್ಲ ತಲೆಯಲ್ಲಿರುವ ಕೆಟ್ಟ ಮಾತುಗಳನ್ನು ನಿಂಬಿಸಿ ದೇವರ ಮೇಲೆ ನಿನ್ನ ಅಭಿಪ್ರಾಯವನ್ನು ಕೆಡಿಸಬೇಕಂತ ಬಹು ಪ್ರಯತ್ನ ಮಾಡ್ತಾನೆ. ಎಷ್ಟು ಪ್ರಯತ್ನ ಮಾಡಿದರೂ ನೀನು ನಂಬಿಕೆ ಇರಬೇಕು, ವಿಶ್ವಾಸವಿಡಬೇಕು. ಈಗೇನು ದೇವರು ಸರಿಹದ್ದುಗಳನ್ನು ವಿಶಾಲ ಮಾಡ್ತಾರೆ, ನನ್ನ ಆಲೋಚನೆಗಳನ್ನು ಸರಿ ಮಾಡ್ತಾರೆ. ಸುವಾರ್ತೆ ಹೇಳಬೇಕು, ಸರ್ವ ಸೃಷ್ಟಿಗೆ ಹೋಗಿ ಸುವಾರ್ತೆ ಹೇಳಬೇಕು ಅಂದರೆ ನಾನು ಈ ಈ ಈ ಈ ಭಾರತ ದೇಶ ಹೇಳ್ತೀನಿ, ಈ ಖಂಡದಲ್ಲಿ ಹೇಳ್ತೀನಿ, ಈ ಚೈನಾ ದೇಶದಲ್ಲಿ ಹೇಳ್ತೀನಿ ಅಂತ ನೀನು ನಿನ್ನ ಹೃದಯದ ವಿಶಾಲವಾದ ಸರಿಹದ್ದುಗಳನ್ನು ವಿಶಾಲ ಮಾಡ್ಕೋಬೇಕು. ದೇವರನ್ನು ಕೇಳಬೇಕು, ತಂದೆನ ನಡೆಸಪ್ಪ, ನನಗೆ ನಡೆಸು. ನೀನು ನಡೆಸಿದರೆ ನನ್ನ ಹೃದಯ ವಿಶಾಲವಾದ ಹೃದಯವು ನಿನ್ನನ್ನು ಪ್ರೀತಿಸುತ್ತೆ. ನೀನು ನನಗೆ ಬಲ ಕೊಟ್ಟರೆ ನಾನು ಬಲಗೊಳ್ತೀನಿ. ಪೌಲನು ಏನು ಹೇಳ್ತಾನೆ? ಅಪ್ಪ, ನನ್ನನ್ನು ಬಲಗೊಳಿಸುವ ಶಕ್ತಿ ನಿನ್ನಲ್ಲಿದೆ. ನನ್ನನ್ನು ಎಷ್ಟು ಬಲಗೊಳಿಸ್ತೀಯೋ ಅಷ್ಟು ಬಲದಿಂದ ನಾನು ಮುಂದಕ್ಕೆ ಹೋಗ್ತೀನಿ. ದೇವರೇ, ನನ್ನನ್ನು ಬಲಪಡಿಸು, ನನ್ನನ್ನು ಸಿಹಿಯಾದ ನುಡಿಯಿಂದ ನಿನ್ನ ಮಾತಿನಲ್ಲಿ ನನ್ನ ಕಾರ್ಯಗಳನ್ನು ನಡೆಸು ಅಂತ ಪೌಲು ಹೇಳ್ತಾನೆ. ಉಪಮಾನವಾಗಿ ನಮ್ಮನ್ನು ಬಹು ವಿಷಯದಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ. ಸಭೆಗೆ ಹೇಳ್ತಾ ಇದ್ದಾನೆ, ಸಭೆಯಲ್ಲಿ ನಾವು ಕೇಳಿದ ಮಾತನ್ನು ನಾವು ನುಡಿಬೇಕು. ಈಗ ಸರಿಹದ್ದುಗಳು ವಿಶಾಲವಾಗಬೇಕು. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ವಿಶಾಲವಾಗಬೇಕು. ಸೈತಾನನು ಎಷ್ಟು ನಮ್ಮನ್ನು ಕೆಡಿಸಬೇಕು ಅಂತ ನೋಡಿದರು ನಾವು ವಿಶಾಲವಾದ ಹೃದಯದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಮುಂದಕ್ಕೆ ಹೋಗಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಸ್ತಾ ಇದೆಯಾ ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸ್ತೀಯ ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಸ್ಥಿರಪಡಿಸ್ತಾ ಇದೆಯಾ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತ, ಮಹಿಮೆ, ಪ್ರಭಾವಗಳು ನಿಮಗೆ ಕೊಡ್ತಾ ಇದ್ದೀವಿ ತಂದೆ. ಆಮೆನ್.